ಅಯೋಧ್ಯೆಯ ಶ್ರೀರಾಮನಿಗೂ ನಮ್ಮದೇ ರಾಜ್ಯದ ಅದೊಂದು ಸ್ಥಳಕ್ಕೂ ಅವಿನಾಭಾವ ನಂಟು. ಚಿಕ್ಕಬಳ್ಳಾಪುರದಲ್ಲಿರುವ ಆ ಸ್ಥಳ ಇಂದಿಗೂ ವಿಸ್ಮಯದ ತಾಣವಾಗಿದೆ. ರಾಮ ಹನುಮನ ಅಪರೂಪದ ಭಕ್ತಿಗೆ ಕನ್ನಡಿ ಹಿಡಿದಂತಿದೆ. ಶ್ರೀರಾಮನ ಕುರುಹು ಹೇಳುತ್ತಿದೆ ರಾಮಲಿಂಗೇಶ್ವರ ಬೆಟ್ಟ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇರುವ ಶ್ರೀರಾಮಲಿಂಗೇಶ್ವರ ಬೆಟ್ಟ. ಸುಮಾರು 200 ಎಕರೆ ಪ್ರದೇಶದಲ್ಲಿ ಹರಡಿರುವ ಏಕಶಿಲೆ ಬಂಡೆ. ಇದೇ ಬಂಡೆ ಮೇಲೆ ತ್ರೇತಾಯುಗದಲ್ಲಿ ಅಯೋಧ್ಯೆಯ ಶ್ರೀರಾಮ, ಸೀತೆ, ಲಕ್ಷ್ಮಣರು ಆಗಮಿಸಿದ್ದರಂತೆ. ರಾವಣನನ್ನ ಸಂಹರಿಸಿ ಮರಳುವಾಗ ಈ ಬಂಡೆಯ ಮೇಲೆ ಬಂದಾಗ ಸೀತೆಗೆ ನೀರಿನ ದಾಹವಾಯಿತಂತೆ. ನೀರಿಗಾಗಿ ಬಂಡೆಯ ಮೇಲೆ ಶ್ರೀರಾಮ 3 ಬಾಣಗಳನ್ನ ಬಿಟ್ಟನಂತೆ. ಆಗ ನೀರು ಉದ್ಭವಿಸಿ ಇವತ್ತಿಗೂ ಬತ್ತಿಲ್ಲವಂತೆ. ಸೀತೆ, ರಾಮ, ಲಕ್ಷ್ಮಣರ ತೀರ್ಥ ಹೊಂಡದ ಕಥೆಯಾದ್ರೆ ಇದೇ ಬಂಡೆ ಮೇಲೆ ಶ್ರೀರಾಮಲಿಂಗ ಪ್ರತಿಷ್ಠಾಪನೆಗೆ ಮುಂದಾಗಿದ್ದನಂತೆ. ಆಗ ಲಿಂಗ ತರೋದಕ್ಕೆ ಆಂಜನೇಯನನ್ನ ಕಳುಹಿಸುತ್ತಾನೆ. ಆಂಜನೇಯ ಬರೋದು ತಡವಾಗಿದ್ದರಿಂದ ಶ್ರೀರಾಮನೇ ಮರಳಿನಲ್ಲಿ ಲಿಂಗ ಪ್ರತಿಷ್ಠಾಪಿಸಿದ್ದನಂತೆ. ನಂತರ ಲಿಂಗ ತಂದ ಆಂಜನೇಯನ ಮೇಲೆ ಕೋಪಗೊಂಡು ಒಂದ್ ಕಡೆ ಆಂಜನೇಯ ಲಿಂಗ, ಮತ್ತೊಂದ್ ಕಡೆ ರಾಮಲಿಂಗಕ್ಕೂ ಪೂಜೆಯಾಗಲಿ ಅಂತ ಆಶೀರ್ವದಿಸಿದ್ದನಂತೆ.